ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ದಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಒಂದು ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಭವ್ಯ ದೇವಾಲಯದ ಒಂದು ಉದ್ಘಾಟನೆಯ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಮಕ್ಕಳು ಮತ್ತು ಪ್ರಜೆಗಳಾದಂತಹ ನಾವು ಯಾವ ರೀತಿ ಪುಣ್ಯಪ್ರದವಾಗಿ ನಡೆದುಕೊಳ್ಬೇಕು ಮತ್ತು ಈಗಾಗಲೇ ಅಯೋಧ್ಯೆಯಿಂದ ಬಂದಂತಹ ಒಂದು ಅಕ್ಷತೆಯನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ಶ್ರೀರಾಮಚಂದ್ರ ಪ್ರಭು ಅಂದರೆ ರಕ್ಷಣೆ, ಅದೇ ರೀತಿ ಸತ್ಯ, ನ್ಯಾಯ, ಧರ್ಮ ಮತ್ತು ಪಿತೃವಾಕ್ಯ ಪರಿಪಾಲನೆಯನ್ನು ಜಗತ್ತಿಗೆ ಸಾರಿದಂತಹ ಮಹಾನ್ ಭಗವಂತ. ಅದೇ ರೀತಿ ಅವರ ಒಂದು ಅವತಾರದಲ್ಲಿ ಸ್ವಯಂ ಭಗವಂತ ಆಗಿದ್ದರೂ ಕೂಡ ಎಲ್ಲ ವಿಧವಾದಂತಹ ಕಷ್ಟವನ್ನು ಅನುಭವಿಸಿ ಜಗತ್ತಿಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿದಂತಹ ಮಹಾನ್ ಅವತಾರ ಪುರುಷ ಶ್ರೀರಾಮಚಂದ್ರ ಪ್ರಭುಗಳಾಗಿರ್ತಕ್ಕಂಥದ್ದು. ಅದೇ ರೀತಿ ಇನ್ನು ಅಯೋಧ್ಯೆಯಲ್ಲಿ ನೋಡಿ, ಈಗಾಗಲೇ ಎಲ್ಲರೂ ಕೂಡ ನಾವು ತಿಳಿದುಕೊಂಡಿರೋ ರೀತಿ 500 ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ದೇವರಿಗೆ ಪೂಜೆ ನಡೆದಿತ್ತು ಮತ್ತು ಅನೇಕ ಕಾರಣಾಂತರಗಳಿಂದ ಅನೇಕ ರೀತಿಯ ಹಿಂಸೆ ಮತ್ತು ವಿಧ್ವಂಸಗಳಿಂದ ಪೂಜೆ ನಿಂತೋಗಿರುತ್ತೆ. ಅದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಆಗಿರತಕ್ಕಂಥದ್ದು. ಮತ್ತು ಈಗ ಪ್ರಸ್ತುತ ನಮ್ಮ ಒಂದು ಸನಾತನದ ಧರ್ಮದ ಮತ್ತು ಭಾರತೀಯರ ಒಂದು ಪುಣ್ಯದಿಂದ ಅನೇಕ ದೈವ ಭಕ್ತರ ಮತ್ತು ಹಿರಿಯರ ಒಂದು ತ್ಯಾಗ ಬಲಿದಾನಗಳ ಒಂದು ಫಲವಾಗಿ ಅಯೋಧ್ಯೆಯಲ್ಲಿ ಪುನಃ ಮತ್ತೊಮ್ಮೆ ಶ್ರೀರಾಮಚಂದ್ರ ದೇವರ ಒಂದು ಭವ್ಯ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆ ಆಗೋದಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ಜನವರಿ 22ರಂದು ಅಭಿಜಿನ್ ಮುಹೂರ್ತದಲ್ಲಿ ಭಗವಂತನ ಒಂದು ಪಟ್ಟಾಭಿಷೇಕ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ನಮ್ಮ ಅದೃಷ್ಟ ಆಗಿರ್ತಕ್ಕಂಥದ್ದು. ನಮ್ಮ ಭಾರತೀಯರಿಗೆಲ್ಲರಿಗೂ ಕೂಡ ಒಂದು ರೀತಿ ವಿಶೇಷವಾದಂತಹ ಸಂತಸದ ಒಂದು ಸಮಯ ಮತ್ತು ರಾಷ್ಟ್ರೀಯ ಹಬ್ಬ ಆಗಿರುವಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಮತ್ತು ವಿಶೇಷವಾದಂತಹ ಒಂದು ಭಗವಂತನ ಕೃಪಾಶೀರ್ವಾದ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಸ್ಮರಣೆ ಮಾಡ್ತಾ, ಇನ್ನು ಈ ದಿನ ವಿಶೇಷವಾಗಿ ನಾವು ಶ್ರೀರಾಮ ತಾರಕ ಮಂತ್ರವನ್ನು ಜಪ ಮಾಡೋದ್ರಿಂದ ವಿಶೇಷವಾದಂತಹ ಪುಣ್ಯಪ್ರದ ಮತ್ತು ಭಗವಂತನ ಒಂದು ರಕ್ಷಣೆ ನಮ್ಮ ಒಂದು ಜೀವನಗಳಿಗೂ ಕೂಡ ದೊರೆಯುವಂತಹ ಒಂದು ವಿಶೇಷತೆಯಲ್ಲಿ ಯಾವುದೇ ವಿಧವಾದಂತಹ ಅನುಮಾನ ಇರೋದಿಲ್ಲ. ಇನ್ನು ತಾರಕ ಮಂತ್ರವೆಂದರೆ ಏನು ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ತಾರಕ ಮಂತ್ರ ಅಂತನ್ನುವಂತಹ ಏನಕ್ಕಂತ ಕರೀತಾರೆ ಅನ್ನುವಂಥ ವಿಚಾರಗಳನ್ನು ನೋಡಿದಾಗ, ನೋಡಿ, ಕಷ್ಟಗಳನ್ನು ಪರಿಹರಿಸುವಂತಹ ಮಂತ್ರಕ್ಕೆ ನಾವು ತಾರಕ ಮಂತ್ರ ಅನ್ನುವಂತಹ ಒಂದು ಹೆಸರಿನಿಂದ ಕರೀತಕ್ಕಂಥದ್ದು. ಇನ್ನು ಈ ಒಂದು ಸಂಸಾರ ಸಾಗರದಿಂದ ಮನುಷ್ಯನು ಅತ್ಯಂತ ಸುಲಭವಾಗಿ ದಾಟಲಿಕ್ಕೆ ಶ್ರೀರಾಮ ದೇವರ ಒಂದು ಮಂತ್ರ ತಾರಕ ಮಂತ್ರವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಜನನ ಮತ್ತು ಮರಣಗಳ ಒಂದು ಚಕ್ರದಿಂದ ಭಗವಂತನ ಒಂದು ನಾಮ ಸಂಕೀರ್ತನೆಯಿಂದ ನಾವು ದಾಟಲಿಕ್ಕೆ ಬಹಳಷ್ಟು ಸುಲಭವಾಗುತ್ತೆ ಅನ್ನುವಂಥದ್ದು ಈ ಒಂದು ತಾರಕ ಮಂತ್ರದ ಒಂದು ಪರಮಾರ್ಥ ಆಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಈ ಒಂದು ತಾರಕ ಮಂತ್ರದ ಒಂದು ಮಹತ್ವ ಜಗತ್ತಿಗೆ ಹೇಗೆ ಸಾರಿದ್ರು ಅನ್ನುವಂಥ ಒಂದು ವಿಚಾರವನ್ನು ನಾವು ನೋಡಕ್ಕೆ ಬಂದಾಗ, ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋ ರೀತಿ ಸಾಕ್ಷಾತ್ ಶ್ರೀರಾಮಚಂದ್ರರ ಒಂದು ಮಂತ್ರವನ್ನು ಸಾಕ್ಷಾತ್ ಶಿವ ಜಪಿಸುವಂತಹ ಒಂದು ಮಂತ್ರವೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ಒಮ್ಮೆ ಜಗನ್ಮಾತೆಯಾದಂತಹ ಪಾರ್ವತಿ ದೇವಿ ಶಿವನನ್ನ ಕುರಿತು ಕೇಳ್ತಾರೆ, ನೀವು ಜಪಿಸುವಂತಹ ಮಂತ್ರ ಯಾವುದು ಅದು ಮತ್ತು ಅದರ ಒಂದು ಮಹತ್ವ ಏನು ಅಂತ ಕೇಳಿದಾಗ, ನೋಡಿ, ಶಿವ ಪಾರ್ವತಿಗೆ ಉತ್ತರಿಸ್ತಾ ದೇವಿಗೆ ಈ ಒಂದು ಮಂತ್ರವನ್ನು, ಪವಿತ್ರ ಮಂತ್ರವನ್ನು, ಶ್ರೀರಾಮಚಂದ್ರರ ಮಂತ್ರವನ್ನು ಉಪದೇಶಿಸಿರ್ತಾರೆ ಮತ್ತು ಅದರ ಒಂದು ಮಹತ್ವವನ್ನು ಈ ರೀತಿ ಹೇಳಿರ್ತಾರೆ. ನೋಡಿ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂದು ಈ ಒಂದು ಶ್ಲೋಕದ ಮುಖಾಂತರ ಪಾರ್ವತಿ ತಾಯಿಗೆ
ಶ್ರೀರಾಮಚಂದ್ರರ ಒಂದು ಮಹತ್ವವನ್ನು ಭಗವಂತ ಶಿವ ಉತ್ತರ ಕೊಡ್ತಕ್ಕಂಥದ್ದು. ಮತ್ತು ಇದರ ಅರ್ಥವನ್ನು ನೋಡಿದಾಗ ನೋಡಿ, ಶ್ರೀರಾಮನ ಹೆಸರನ್ನು ಕೇವಲ 3 ಬಾರಿ ಹೇಳಿದ್ರೆ ಸಾಕು, 1000 ನಾಮಕ್ಕೆ ಸಮವಾಗಿರ್ತಕ್ಕಂತಹ ಒಂದು ನಾಮ ಶ್ರೀರಾಮ ದೇವರ ಒಂದು ನಾಮ ಅನ್ನುವಂತಹ ಒಂದು ವಿಚಾರ ಈ ಒಂದು ಶ್ಲೋಕದ ಅರ್ಥ ಆಗಿರ್ತಕ್ಕಂಥದ್ದು. ಇನ್ನು ಸಂಪೂರ್ಣ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿದಂತಹ ಪುಣ್ಯಫಲ ಕೇವಲ ಶ್ರೀರಾಮ 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 ಅನ್ನುವಂತಹ ಮಂತ್ರವನ್ನು 3 ಬಾರಿ ಹೇಳಿದ್ರೆ ಬರುತ್ತೆ ಅನ್ನುವಂಥದ್ದು ಸಾಕ್ಷಾತ್ ಶಿವನ ಒಂದು ವಾಕ್ಯ ಆಗಿರತಕ್ಕಂಥದ್ದು. ಆದ್ದರಿಂದ ಈ ಒಂದು ಮಂತ್ರ ಎಲ್ಲ ರೀತಿಯ ಒಂದು ಕಷ್ಟಗಳ ಒಂದು ಪರಿಹಾರಕ್ಕೆ ತಾರಕ ಮಂತ್ರ ಅನ್ನುವಂತಹ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಶ್ರೀರಾಮಚಂದ್ರರ ಒಂದು ಪಟ್ಟಾಭಿಷೇಕದ ಮಹೋತ್ಸವದ ದಿನ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಶ್ರೀರಾಮನ ಧ್ಯಾನ ಮಾಡುತ್ತಾ ದೇಶದ ಎಲ್ಲ ಕಡೆ ಮನೆಗಳಲ್ಲೂ ಕೂಡ ಯಾವ ರೀತಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ಅವತ್ತು ಕೂಡ ದೀಪಗಳನ್ನು ಬೆಳಗಿಸಿ ವಿಶೇಷವಾಗಿ ಶ್ರೀರಾಮ ತಾರಕ ಮಂತ್ರವನ್ನು ಸಾಧ್ಯವಾದಷ್ಟು ಜಪ ಮಾಡಿಕೊಳ್ಳೋದ್ರಿಂದ ಶ್ರೀರಾಮನ ಒಂದು ಅನುಗ್ರಹಕ್ಕೆ ಪಾತ್ರವಾಗ್ಬೋದು. ಅದೇ ರೀತಿ ಶ್ರೀರಾಮಚಂದ್ರನ ಒಂದು ರಕ್ಷಣೆ ಎಲ್ಲರಿಗೂ ಕೂಡ ದೊರೆಯುವಂತಹ ಒಂದು ವಿಶೇಷತೆ ಇರುತ್ತೆ. ರಕ್ಷಣೆಗೂ ಕೂಡ ನಾವು ಪಾತ್ರರಾಗ್ಬೋದಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಶ್ರೀರಾಮನ ಒಂದು ದರ್ಶನ ಪಡೀಲಿ ಅನ್ನುವಂತಹ ಒಂದು ವಿಚಾರವನ್ನು ನಾವು ತಿಳ್ಕೊಳ್ತಾ ನೋಡಿ, ಈಗಾಗಲೇ ಭಾಳಷ್ಟು ಜನರಿಗೆ, ಭಾಳಷ್ಟು VIPsಗೆ ಮತ್ತು ಅನೇಕ ಈಗಾಗಲೇ ಬುಕ್ ಮಾಡ್ಕೊಂಡಿರೋವಂಥವ್ರಿಗೆ ಮಾತ್ರ ಈಗ ದರ್ಶನ ಆಗ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಒಂದು ಪುಣ್ಯಭೂಮಿಯ ಒಂದು ದರ್ಶನ ಆಗಲಿ ಮತ್ತು ಭಗವಂತನ ಒಂದು ಸರಯೂ ನದಿಯ ಒಂದು ದಡದಲ್ಲಿರ್ತಕ್ಕಂತಹ ಭವ್ಯ ಮಂದಿರದಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರರ ಒಂದು ಕೃಪಾಶೀರ್ವಾದ ದೊರೆಯಲಿ ಅಂತ ನಾವು ಕೂಡ ಆಶಯಗಳನ್ನು ವ್ಯಕ್ತಪಡಿಸ್ತಾ, ಇನ್ನು ಈಗಾಗಲೇ ಅಯೋಧ್ಯೆಯಿಂದ ಬಂದಂತಹ ಒಂದು ಅಕ್ಷತೆಗಳ ಒಂದು ಜೊತೆಗೆ ಮನೆಯಲ್ಲಿ ತಯಾರಿಸಿದಂತಹ ಒಂದು ಶುದ್ಧ ಅಕ್ಷತೆಯ ಜೊತೆಗೂಡಿಸಿ ಆ ಒಂದು ಅಕ್ಷತೆಯನ್ನು ಪ್ರತಿದಿನ ಹೊರಗಡೆ ಹೋಗುವಂತಹ ಮುಖ್ಯ ಕೆಲಸಗಳಿಗೆ ಭಗವಂತ ಶ್ರೀರಾಮಚಂದ್ರರ ಒಂದು ಆಶೀರ್ವಾದದ ರೂಪದಲ್ಲಿ ಅದನ್ನು ಶಿರದ ಮೇಲೆ ಧಾರಣೆ ಮಾಡಿಕೊಳ್ತಾ ಹೋಗೋದ್ರಿಂದ ಅವ್ರಿಗೆ ಅತ್ಯಂತ ಶುಭ ಫಲಗಳನ್ನು ಅವ್ರು ಪಡ್ಕೊಳ್ಬೋದಾಗಿರುತ್ತೆ. ಮತ್ತು ಮಕ್ಕಳಿಗೆ ಶ್ರೀರಾಮಚಂದ್ರರ ಒಂದು ಆಶೀರ್ವಾದದ ರೂಪದಲ್ಲಿ ಮಕ್ಕಳ ಒಂದು ತಲೆ ಮೇಲೆ ಆ ಒಂದು ಅಕ್ಷತೆಗಳನ್ನು ಧಾರಣೆ ಮಾಡೋದ್ರಿಂದ ವಿಶೇಷವಾದಂತಹ ಶುಭ ಫಲವನ್ನು ಪಡಿಬೋದಾಗಿರುತ್ತೆ. ಇನ್ನು ಶ್ರೀರಾಮಚಂದ್ರ ಪ್ರಭುವಿನ ಒಂದು ಆಶೀರ್ವಾದ ಎಲ್ಲರಿಗೂ ಕೂಡ ದೊರೆಯಲಿ ಅಂತ ಮತ್ತೊಮ್ಮೆ ಆ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಸಲ್ಲಿಸುತ್ತಾ, ಮತ್ತು ಜಗನ್ಮಾತೆ ಸೀತಾಮಾತೆಯ ಒಂದು ಕೃಪಾ ಆಶೀರ್ವಾದ, ಅದೇ ರೀತಿ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ, ಇನ್ನು ಭರತ ಲಕ್ಷ್ಮಣ ಶತ್ರುಘ್ನರ ಒಂದು ಆಶೀರ್ವಾದ ಮತ್ತು ಮತ್ತೊಮ್ಮೆ ಶ್ರೀರಾಮಚಂದ್ರರ ಆಶೀರ್ವಾದ ಎಲ್ಲರಿಗೂ ಕೂಡ ನಮ್ಮ ಭಾರತೀಯ ಸನಾತನ ಒಂದು ಧರ್ಮವನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು, ಅದೇ ರೀತಿ ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು, ಗೌರವ ಪಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಆಶೀರ್ವಾದ ದೊರೆಯಲಿ ಅಂತ ಮತ್ತೊಮ್ಮೆ ಆ ದೇವರನ್ನು ಪ್ರಾರ್ಥನೆ ಸಲ್ಲಿಸುತ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.